ವಿರಾಮದ ಬಳಿಕ ದೇವಾಲಯ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. मनोजवं मारुततुल्यवेगं जितेन्द्रियं बुद्धिमतामरिष्टं वातात्मजं वानरयूथमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಮನೋಜವಂ ಮಾರುತತುಲ್ಯವೇಗಂ, ನಮ್ಮ ಮನಸ್ಸಿನ ಭಾವನೆಗಳು ಹಾಗೆ ಗಾಳಿ ಏನಿದೆ ಆ ವೇಗವಾಗಿ ಚಲಿಸ್ತಕ್ಕಂತಹ ಗಾಳಿ ಅಂದರೆ ಜೀವ ಅಂಥೇಳಿ ಅದು ಚಲಿಸ್ತಕ್ಕಂಥನು. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ, ಎಲ್ಲವನ್ನು ಗೆದ್ದವನು. ವಾತಾತ್ಮಜಂ ವಾನರಯೂಥ ಮುಖ್ಯಂ, ವಾನರಿಗೆ ಮುಖ್ಯವಾದಲ್ಲಿರ್ತಕ್ಕಂಥವನು. ವಾನರಯೂಥಂ ಶಿರಸಾ ನಮಾಮಿ, ಅವನಿಗೆ ನಮ್ಮ ಸ್ಮರಣೆ ಮಾಡ್ತಾ ಅವನ ಪಾದಚರಣಗಳಿಗೆ ನಾವು ನಮಿಸ್ತೀವಿ ಅಂತಕ್ಕಂಥದ್ದು. ಹಾಗೆ ಅಸಾಧ್ಯ ಸಾಧಕ ಸ್ವಾಮಿ ನಮ್ಮ ಅಸಾಧ್ಯ ತವಕೆಂಬುದ, ಅಸಾಧ್ಯವಾದ ವಿಶೇಷವಾದ ಕಾರ್ಯಗಳನ್ನು ಮಾಡಿಸ್ತಕ್ಕಂಥವನು. ತವಕೆಂಬುದ ರಾಮದೂತ ಕೃಪಾಸಿಂಧು ಮತ್ಕಾರ್ಯಂ ಸಾಧಿಸುವು, ಎಲ್ಲ ಅಸಾಧ್ಯವಾದ ಕೆಲಸಗಳನ್ನು ಸಾಧನೆ ಮಾಡಿಸಿ ನಮ್ಮ ಕೈಯಲ್ಲಿ ಸಾಧಿಸ್ತಕ್ಕಂಥ ಚೈತನ್ಯ ಕೊಟ್ಟು ನೀವು ನಮಗೆ ರಕ್ಷಣೆ ಕೊಟ್ಟು ಮಾಡಿಸ್ಕೊಡು ಅಂತಕ್ಕಂಥದ್ದು. ಹಾಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಾಡ್ಯಂ ವಾಕ್ಪಟತ್ವಚ್ಚ ಹನುಮಾಸ್ಮರಣದ್ಭವತು. ಯಾವುದೇ ದೇವರುಗಳಲ್ಲಿ ಕಾಣದೇ ಇರತಕ್ಕಂಥ ಚೈತನ್ಯ ಇಲ್ಲಿ ನೋಡಬಹುದಂತೆ. ಯಾಕಂದರೆ ಭಗವಂತನ ಮಾರುತಿಯ ಸೃಷ್ಟಿ ಹೇಗಾಯಿತು ಅಂದರೆ, ಮಾರುತಿಗೆ ನಾವು ಅನಿಲ ಅಂತ ಕರಿತೀವಿ, ವಾತಾತ್ಮಜ ಅಂತ ಕರಿತೀವಿ, ಮರುಥ ಅಂತ ಕರಿತೀವಿ, ಮನೋಜವ ಅಂತ ಕರಿತೀವಿ, ಮಾರುತಿ ಅಂತ ಕರಿತೀವಿ, ಹನುಮಂತ ಅಂತ ಕರಿತೀವಿ, ಮುಖ್ಯ ಪ್ರಾಣ ಅಂತ ಕರಿತೀವಿ. ಯಾಕಂಗಂತ ಕರಿತೀವಿ ಅಂದರೆ, ಭಗವಂತನ ಸೃಷ್ಟಿನಲ್ಲಿ ಒಂದ್ಸರಿ ಅನ್ನಿಸ್ತಂತೆ, ನನಗೆ ಸರಿಸಮನಾಗಿರ್ತಕ್ಕಂಥ ಪ್ರಿಯನಾಗಿರ್ತಕ್ಕಂಥ ಒಬ್ಬ ಶಕ್ತಿ ಬೇಕು ಅಂತ ಹೇಳಿ ಶ್ರೀಮನ್ನಾರಾಯಣ ಭಗವಂತ ಈ ಚೈತನ್ಯವನ್ನು ಸೃಷ್ಟಿ ಮಾಡಿದ್ನಂತೆ. ವಿಶೇಷವಾಗಿ ಯಾವ ಚೈತನ್ಯ? ನಾನಿರೋವರೆಗೂ ಅವನಿರಬೇಕು, ಅವನಿಲ್ಲ ಅಂದರೆ ನಾನು ಅಲ್ಲಿರಬಾರ್ದು ಅಂತೇಳಿ. ಏನು ಹೇಳಿ? ನಾನಿರೋವರೆಗೂ ಅವನಲ್ಲಿರಬೇಕು, ಅವನಿಲ್ಲ ಅಂದರೆ ನಾನು ಅಲ್ಲಿರಬಾರ್ದು ಅಂತ. ಇದೇ ದೇಹ. ಈ ದೇಹದಲ್ಲಿ ನೋಡಿ ಅವನಿರ್ತಾನೆ, ಅವನಿರೋವರೆಗೂ ನಾರಾಯಣ ಇರ್ತಾನೆ. ಅವನು ಹೊರಟ ಮಾರುತಿ ಹೊರಗಡೆ ಅಂತಂದರೆ ಅಲ್ಲಿ ವಿಷ್ಣುನು ಇರಲ್ವಂತೆ, ಹೊರಟೋಗ್ತಾನಂತೆ. ಈ ದೇಹವೇ ದೇಗುಲ, ದೇಗುಲದಲ್ಲಿ ಮಾರುತಿಯೇ ಚೈತನ್ಯ. ಆ ಮಾರುತಿ ಹೊರಗಡೆ ಹೊರಟ್ರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತ ಹೊರಗಡೆ ಹೊರಟು ಬಿಡ್ತಾನೆ ಅಂತೇಳಿ. ಸೊ ಹಾಗಾಗಿ ಅವನು ಏಕಕಾಲದಲ್ಲಿ ನವವ್ಯಾಕರಣ ಪಂಡಿತ, ಅಷ್ಟಸಿದ್ಧಿಗಳ ಧಾತ ಅವನು. ಇಷ್ಟೆಲ್ಲ ಇದ್ರೂ ಏನೂ ಗೊತ್ತಿಲ್ಲದೆ ಇದ್ದು ನಮ್ಮ ರಕ್ಷಣೆ ಮಾಡ್ತಕ್ಕಂಥವನು. ಹಾಗಾಗಿ ಬುದ್ಧಿ ಬರಬೇಕಾದ್ರೆ, ಬಲ ಬರಬೇಕಾದ್ರೆ ಬುದ್ಧಿರ್ಬಲಂ, ಯಶಸ್ಸು ಬೇಕಾದರೆ ಬುದ್ಧಿರ್ಬಲಂ, ಯಶೋ ಧೈರ್ಯ ಬರಬೇಕಾದ್ರೆ ಧೈರ್ಯಂ, ನಿರ್ಭಯತ್ವ ರೋಗತಾಂ, ಅರ್ಥಾತ್ ನಿರ್ಭಯತ್ವ, ನಮಗೆಲ್ಲೂ ಭಯನೇ ಇರಬಾರ್ದು ಅಂದಾಗ ಅಜಾಡ್ಯಂ ವಾಕ್ಪಟತ್ವಚ್ಚ, ನಮಗೆ ಎಲ್ಲವನ್ನು ಸಿದ್ಧಿ ಆಗಬೇಕಾದ್ರೆ ಆ ನವನಿಧಿದಾತ ಆಗಿರ್ತಕ್ಕಂಥ ನಿಧಿದಾತನಾಗಿರ್ತಕ್ಕಂಥ ಮಾರುತಿ ಅನುಗ್ರಹ ಆಗಬೇಕಂತೆ. ಯಾಕಂದರೆ ಅವನು ಕಲ್ತಿದ್ದ ವಿದ್ಯೆ ಸಾಕ್ಷಾತ್ ಸೂರ್ಯ ದೇವನಲ್ಲಿ. ಹೇಗೆ ಕಲ್ತ ಅಂದರೆ, ಮುಂಭಾಗದಲ್ಲಿ ಕೂತು ಕೇಳಿದ್ದಲ್ಲ, ಹಿಂಭಾಗ ನಡೆಗೆ. ಯಾಕಂದರೆ ಸೂರ್ಯ ಮುಂಭಾಗ ತಿರುಸ್ತಿರ್ತಕ್ಕಂಥದ್ದು, ಆ ಮುಂಭಾಗ ನಡೀತಕ್ಕಂಥ ಸೂರ್ಯನ ಹಿಂದೆ 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 ಸಾಗಿ ಎಲ್ಲ ಪಾಂಡಿತ್ಯವನ್ನು ಕಲ್ತನಂತೆ. ಅರ್ಥಾತ್ 4 ವೇದಗಳನ್ನು, ಉಪನಿಷತ್ತನ್ನು ಎಲ್ಲವನ್ನು ಕಲ್ತ ಅಂತೇಳಿ. ಅಂಥ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಚೈತನ್ಯವಾಗಿರ್ತಕ್ಕಂಥ ಒಂದು ಚೈತನ್ಯ ಹನುಮದೇವರು. ವಿಶೇಷವಾಗಿ ಮೊದಲು ಮುಖ್ಯ ಪ್ರಾಣ ವಾಯು, ನಂತರದಲ್ಲಿ ಹನುಮಂತ, ನಂತರದಲ್ಲಿ ವಿಶೇಷವಾಗಿ ಭೀಮ, ನಂತರದಲ್ಲಿ ಮಧ್ವಾಚಾರ್ಯರಾಗಿ ಈ ಕಲಿಯುಗದಲ್ಲಿ ಪ್ರಕಟಗೊಂಡು ನಮಗೆಲ್ಲರಿಗೂ ವಿಶೇಷವಾಗಿ ದಾರಿ ತೋರಿಸ್ರಂತೆ. ದಾರಿ ತೋರಿಸಿ ನಾವು ಹೀಗೆ ಬದುಕಬೇಕು, ಬದುಕಿನಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಮಾರುತಿನ ನೋಡಿ ಬದುಕಬೇಕಂತೆ. ವಿಶೇಷವಾಗಿ ಮಾರುತಿನ ನೋಡಿದಾಗ ನಮಗೆ 4 ಬದುಕುಗಳು ನಮಗೆ ವಿಶೇಷವಾಗಿ ನೆನಪಾಗತ್ತೆ. ಮೊದಲನೇದು ಬದುಕು ಹೇಗೆ ಬದುಕಬೇಕು, ನಿಷ್ಠೆಯಿಂದ ಬದುಕಬೇಕು. ನಿಷ್ಠೆ ಅಂತಂದರೆ ಹೀಗೇ ಬದುಕಬೇಕು ಅಂತಕ್ಕಂಥದ್ದು. ಹಾಗೆ ನಿಷ್ಕಲ್ಮಶದಿಂದ ಬದುಕುವಂಥದ್ದು. ಅಷ್ಟೇ ಅಲ್ಲ, ವಿಶೇಷವಾಗಿ ಬದುಕಿನಲ್ಲಿ ಒಂದು ಲಕ್ಷ್ಯ ಇಟ್ಕೊಳ್ಳೋವಂಥದ್ದು. ನೋಡಿ, ಅವನ ಸುಂದರಕಾಂಡ ಎಷ್ಟು ಅದ್ಭುತವಾದ ಸುಂದರಕಾಂಡ ಅಂತಂದರೆ, ಒಂದು ರಾತ್ರಿ ನಡೆದಿರ್ತಕ್ಕಂಥ ಅದ್ಭುತವಾದಂಥ ಕಥೆಯ ಸುಂದರಕಾಂಡ. ನೀವು ನೋಡಿರಬಹುದು, ಹನುಮಂತ ದೇವರು ಅಸಾಧ್ಯವಾದಂಥ ಬಲ ಇರ್ತಕ್ಕಂಥವ್ರು. ಎಷ್ಟೇ ಬಲ ಇದ್ದರೂ ಸಹ ತನ್ನ ಬಲ ಪ್ರಯೋಗ ಬಲವನ್ನು ಎಂದೂ ತೋರಿಸಲಿಲ್ಲ. ಸ್ವಾಮಿನಿಷ್ಠೆ. ಅಲ್ಲಿ ಒಂದು ಕಡೆ ಹೇಳ್ತಾನೆ ರಾವಣನ ಹತ್ರ, ಯಾರು ಅಂತಂದಾಗ ನಾನು ರಾಮದಾಸ, ಅದು ಏನು 100 ಕೋಟಿಗಳಲ್ಲಿ ಕೊನೆ ಕೋತಿ ನಾನು ಅಂತೇಳಿ.
ನನ್ನ ಶಕ್ತಿ ಕೊನೆಯ ಕೋತಿ ಏನಿರುತ್ತೋ ಅದು ನನಗಿಂತ ಬಲಾಢ್ಯರು ತುಂಬ ಜನ ಇದ್ದಾರೆ ಅಂತಕ್ಕಂಥದ್ದು. ತನ್ನನ್ನು ತಾನು ಎಂದೂ ತಾನು ಹೇಗೆ ಧೈರ್ಯವಂತ ಶೌರ್ಯ ಅಂತ ಎಂದು ತೋರಿಸ್ಕೊಳ್ಳದೇ ಇರತಕ್ಕಂಥದ್ದು ಸ್ವಾಮಿಯ ನಿಷ್ಠೆ. ಹಾಗೆ ವಿಶೇಷವಾಗಿ ಏನೆಲ್ಲ ಕೇಳಿ ಎಲ್ಲ ಕಡೆ ರಾಮನ ನೋಡ್ತಕ್ಕಂಥದ್ದು, ತನ್ನ ಸ್ವಾಮಿಯನ್ನು ಎಲ್ಲ ಕಡೆ ನೋಡ್ತಕ್ಕಂಥದ್ದು. ಜಗನ್ಮಾತೆ ಸೀತಾ, ಸಾಕ್ಷಾತ್ ಸೀತಾ ತನ್ನ ಪ್ರೀತಿಯಿಂದ ಇರ್ತಕ್ಕಂಥ ಮುತ್ತಿನ ಹಾರ ಕೊಟ್ಟರೆ ಅದನ್ನು ಕಚ್ಚಿ ನೋಡಿ ಇದರಲ್ಲಿ ರಾಮ ಇಲ್ದಿರ್ತಕ್ಕಂಥ ವಸ್ತು ನನಗೆ ಬೇಡ ಅಂತ ತಿರಸ್ಕಾರ ಮಾಡತಕ್ಕಂಥ ದೈವ. ಆಗ ಅಂತರಾತ್ಮದಲ್ಲಿ ಭಗವಂತ ಇದ್ದಾನೆ ಅಂತ ಬಗೆದು ತೋರಿಸ್ದ. ಹೃದಯದಲ್ಲಿ ಸೀತಾರಾಮ ಇದ್ದಾರೆ ಅಂತಕ್ಕಂಥದ್ದನ್ನು ವಿಶೇಷವಾಗಿ ತೋರಿಸಿದಂಥ ಅದ್ಭುತವಾದಂಥ ಚೈತನ್ಯ. ಪ್ರಥಮದಲ್ಲೇ ಹನುಮಂತನ ಒಂದು ದರ್ಶನ ಆದಾಗ ಅವರಿಬ್ಬರು ಒಬ್ರಿಗೊಬ್ರು ಕಿಷ್ಕಿಂಧದಲ್ಲಿ ಇಬ್ಬರು ಮುಖಾಮುಖಿ ಭೇಟಿಯಾದಾಗ ಹೇಳ್ತಾರೆ ಲಕ್ಷ್ಮಣನಿಗೆ, ಇವನು 4 ವೇದ ಪಂಡಿತ, ಅವನ ಮಾತಿನಲ್ಲಿ ಗೊತ್ತಾಗುತ್ತೆ ಇವನು ಸಾಮಾನ್ಯ ಅಲ್ಲ, 4 ವೇದದ ಪಂಡಿತ ಇವನು ಅಂತಕ್ಕಂಥದ್ದು ವಿಚಾರಗಳನ್ನು ಸ್ಪಷ್ಟತೆ ಮಾಡ್ತಾರಂತೆ. ಯಾರು ಅವನಿಗೆ ಕೊಟ್ಟಿರ್ತಕ್ಕಂಥದ್ದು? ಸಾಕ್ಷಾತ್ ರಾಮದೇವರು, ಮಹಾವಿಷ್ಣು ಅವನಿಗೆ ಆ ಬಿರುದನ್ನು ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ಎಲ್ಲ ಭಂಡಾರ ಅಂತ ಹೇಳ್ಬೋದು. ಇದು ಇಲ್ಲ ಅಂತಕ್ಕಂಥದ್ದು ಇಲ್ಲ, ಅವನಲ್ಲೆಲ್ಲವನ್ನು ಸಮೃದ್ಧಿಯಾಗಿ ಎಲ್ಲ ಬುದ್ಧಿ, ಬಲ, ಯಶಸ್ಸು, ಗೌರವ, ಕೀರ್ತಿ ಎಲ್ಲವನ್ನು, ಜೀವ, ಆರೋಗ್ಯ ಎಲ್ಲವನ್ನು ಕೊಡ್ತಕ್ಕಂಥ ಒಂದು ಚೈತನ್ಯ ಅಂತಂದರೆ ಅದು ಮಾರುತಿ ಅಂತೇಳಿ. ರಾಮಾಯಣವನ್ನು ಬರೆದಿದ್ದು ವಾಲ್ಮೀಕಿ ಅಂತ ಗೊತ್ತು, ಆದರೆ ಅವನೆಂಥ ತ್ಯಾಗಿ ಅಂತಂದರೆ ಅದಕ್ಕೆ ಪೂರಕವಾಗಿ ರಾಮಾಯಣವನ್ನು ಸಾಕ್ಷಾತ್ತು ಹನುಮದೇವರು ಬರೆದಿದ್ರು. ಯಾವ ರೀತಿ ಬರೆದಿದ್ರು ಅಂತಂದರೆ ತನ್ನ ಉಗುರಿನಿಂದ ಬಂಡೆ ಮೇಲೆ ಬರೆದಿದ್ದರಂತೆ ಇಡೀ ರಾಮಾಯಣವನ್ನು. ಅದನ್ನು ಈಶ್ವರನಿಗೆ ಸಮರ್ಪಣೆ ಮಾಡಬೇಕಂತ ಹೊರಟಾಗ ಅದೇ ಸಮಯಕ್ಕೆ ವಾಲ್ಮೀಕಿ ಬಂದಾಗ ನೋಡಿದ್ರಂತೆ ಸುಮಾರು 100 ರಾಮಾಯಣಗಳಿದೆ, ಅದು ವಿಶೇಷ ಅಂತಂದರೆ ವಾಲ್ಮೀಕಿ ರಾಮಾಯಣ. ಅದು ನೋಡಿ ಹೇಳಿದ್ರಂತೆ ವಾಲ್ಮೀಕಿಗೆ ನಾಚಿಕೆ ಆಯಿತಂತೆ, ಜೊತೆಗೆ ಸಂಕಟ ಆಯಿತಂತೆ. ನನಗಿಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರಂತ ಆ ಮುಖದ ನೋಡಿ ತಿಳಿತಂತೆ ಇವರಿಗೆ, ಹನುಮದೇವರಿಗೆ, ಇವ್ರಿಗೆ ಬರೆದಿರ್ತಕ್ಕಂಥ ನಾನು ಬರೆದಿದ್ದು ನೋಡಿ ಅವರಿಗೆ ಸಂಕಟ ಆಗ್ತದೆ, ಅಥವಾ ಅವರಿಗೆ ಅವ್ರು ಬರೆದಂತಹ ರಾಮಾಯಣ ಚಿಕ್ಕದು ಅನ್ನಿಸ್ತಿದೆ ಅಂತ ಹೇಳಿ ಅದು ಆಗಬಾರ್ದು ಅಂತ ಹೇಳಿ ಆ ಎಲ್ಲ ಬೆಟ್ಟಗಳನ್ನು ಪುಡಿ ಮಾಡಿ ನದಿಗೆ ಹಾಕಿದ್ರಂತೆ. ಅಂದರೆ ಎಷ್ಟು ವಿಶಾಲವಾದ ಮನಸ್ಸು. ಸೊ ಹಾಗಾಗಿ ನೊಂದಂತಹ ವಾಲ್ಮೀಕಿ ಹೇಳ್ತಾರಂತೆ, ನನ್ನ ಈ ಮಹಾಗ್ರಂಥವನ್ನು ಪ್ರಚಲಿತ ಮಾಡಲಿಕ್ಕೋಸ್ಕರ ನಿನ್ನ ಚೈತನ್ಯ, ನಿನ್ನ ಶಕ್ತಿಯಿಂದ ಪಡೆದಂತಹ ಈ ರಾಮಾಯಣವನ್ನು ನೀನು ಪುಡಿ ಮಾಡಿ ಹೊರಗಡೆ ನೀರಿಗೆ ಹಾಕಿದ್ಯಾ, ಬರ ಜನ್ಮದಲ್ಲಿ ನಿನ್ನ ಸೇವೆ ನಾನು ಮಾಡ್ತೀನಿ ಅಂಥೇಳಿ ಅವರೇ ತುಳಸೀದಾಸರಾಗಿ ಬಂದು ವಿಶೇಷವಾಗಿ ಹನುಮನ್ ಚಾಲೀಸ್ನ ಬರೀತಾರೆ. ಹನುಮನ್ ಚಾಲೀಸ್ ಬರೀತಾರೆ. ವಿಶೇಷವಾಗಿ ಇಂದಿಗೂ ಇಡೀ ಪ್ರಪಂಚದಲ್ಲಿ ಹನುಮನ್ ಚಾಲೀಸ್ ಅಂತಕ್ಕಂಥದ್ದು ಪ್ರಚಲಿತವಾಗಿರ್ತಕ್ಕಂಥದ್ದು. ಯಾರು ಹನುಮನ್ ಚಾಲೀಸ್ ಹೇಳ್ತಾರೋ ಅವ್ರಿಗೆ ದುಃಖವೇ ಬರಲ್ಲ ಅಂತೇಳಿ. ಭೂತ ಪಿಶಾಚಿ ನಿಕಟನೆಯೇ ಆವೆ, ಭೂತ ಅಪರಿತ ಪಿಶಾಚಿಗಳು ಹತ್ರ ಬರೋದಿಲ್ಲ, ಸಂಕಟ ಹತ್ರ ಬರಲ್ಲ ಅಂತೇಳಿ ಸಾಕ್ಷಾತ್ ತುಳಸೀದಾಸರು ವಿಶೇಷವಾಗಿ ವಾಲ್ಮೀಕಿಯ ಒಂದು ಶಕ್ತಿ ಅಥವಾ ಅವರ ಒಂದು ಪ್ರತಿರೂಪ ಅಂಥೇಳಿ ಅವರು ಆ ಸೇವೆಗೋಸ್ಕರ ಬಂದರು ಅಂಥೇಳಿ. ಹಾಗಾಗಿ ಎಷ್ಟು ಮನೋಭಾವನೆ, ಎಷ್ಟು ಉದಾರ ಮನಸ್ಸಿರ್ತಕ್ಕಂಥದ್ದು. ತಾನು ಬರೆದಂಥ ರಾಮಾಯಣವನ್ನು ಅದು ಇನ್ನೊಬ್ಬರಿಗೋಸ್ಕರ ಅವರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬರಿಗೆ ಪ್ರಚಲಿತ ಆಗಬೇಕು, ಅವ್ರಿಗೆ ವಿಶೇಷದ ಸ್ಥಾನ ಕೊಡಬೇಕು ಅಂಥೇಳಿ ಆ ತ್ಯಾಗವನ್ನು ಮಾಡೋದಂತೆ. ತ್ಯಾಗ ಅಂದರೆ ಹನುಮಂತ ಅಂತೇಳಿ. ಈ ಥರ ಸಾಕಷ್ಟು ಅವರ ಚರಿತ್ರೆಗಳನ್ನ ನಾವು ನೆನಪು ಮಾಡ್ಕೋಬೋದು. ಎಷ್ಟು ಮಾಡಿದರೂ ಸಣ್ಣ ಆಗ್ತಕ್ಕಂಥದ್ದು. ನಮ್ಮ ಚೈತನ್ಯಕ್ಕೆ, ನಮಗೆ ಮತಿಗೆ, ನಮ್ಮ ಜ್ಞಾನಕ್ಕೆ ಏನು ಸಣ್ಣದಾಗಿ ಸಿಕ್ಕಿದೆ ಸಾಸಿವೆ ಕಾಲದಲ್ಲಿ, ಅದನ್ನು ವಿಶೇಷವಾಗಿ ನನ್ನ ಬಾಯಿಂದ ಅವನು ಹೇಳಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭವತಿ. ಜೈ ಶ್ರೀಮನ್ನಾರಾಯಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ದೊಡ್ಡಬೊಮ್ಮಸಂದ್ರದ ಆಂಜನೇಯ ದೇವಸ್ಥಾನದ ಮಹತ್ವವನ್ನ ಅಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ವಿಶೇಷತೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.